ಬೆಂಗಳೂರಲ್ಲಿ ತೋರಿಸಿದೀನಿ. ಅಲ್ಲಿ ಎಕ್ಸ್ರೇ ಎಲ್ಲ ಮಾಡಿ ಇದ್ ಮಾಡಿದ್ರು, ಬೆನ್ನು ಕಾಲು ಎಲ್ಲ. ಆದ್ರೂ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂತಾ ಇದೆ. ಇನ್ನ ಸ್ವಲ್ಪ ಮೇಲಿತ್ತು, ಮತ್ತೆ ತಿರ್ಗಾ ಅದೇ ತರ ನೋವು ಬರ್ತಾ ಇತ್ತು. ಈಗ ಫುಲ್ 4 ದಿವಸದಿಂದ ಬರ್ತಾ ಇರೋದಕ್ಕೆ ಪೂರ್ತಿ ಕಡಿಮೆ ಆಗ್ಬಿಟ್ಟೈತೆ. ಬೆಳ್ಳು ಇದು ಫೈನ್ ಜಾಸ್ತಿ ಬರ್ತಾ ಇತ್ತು. ಈಗ ಮೊದಲು ಶುಗರ್ ಇತ್ತು, ಶುಗರ್ ಕಮ್ಮಿ ಆಗಿದೆ. ಶುಗರ್ ಪೂರ್ತಿ ಅರ್ಧ ಕಮ್ಮಿ ಆಗಿದೆ. ಫೈನ್ಸ್ 1 ಕಿಲೋಮೀಟರ್ ನಡಿಬೇಕು, ಒಂದು ಅಜ್ಜೆ ಇಡಬೇಕಾದ್ರೆ ಮನೆ ತೊಂದರೆ ಆಗ್ತಾ ಇತ್ತು. ಬೆಳಗ್ಗೆಯಿಂದ 1 ಕಿಲೋಮೀಟರ್ ನಡೀತಾ ಇದ್ದೀನಿ. ಈಗ ಒಳ್ಳೆ ಇದು ನಮ್ಗೆ ಕೆಲಸ ಮಾಡ್ತಾ ಇದ್ದೀನಿ ಮಿಷನ್ಗಳು. ಈ ಇದು ಗೇಟ್ ಹತ್ರ ನಡೆಯಕ್ ಆಗ್ತಾ ಇಲ್ಲ. ಈಗ 1 ಕಿಲೋಮೀಟರ್ ಬೆಳಿಗ್ಗೆ ನಡೆದಿದ್ದೀನಿ. ಅದು ನನಗೆ ಸಂತೋಷ ಆಯ್ತು. ಯಾಕೆಂದ್ರೆ ಇವರು ಸಹಾಯ ಮಾಡಿದವ್ರೆ. ಅದೇನು ದುಡ್ಡು ತಕೊಂಡಿಲ್ಲ, ಫ್ರೀ ತಕೊಂಡಿಲ್ಲ. ಸುಮ್ಮನೆ ಈ ಕ್ಯಾಂಪ್ ಎಲ್ಲಾದ್ರೂ ನಾನು ಹೋಗ್ತೀನಿ ಅಂತ ಇದು ಎಲ್ಲ ಮಿಷನ್ తక్కువ అనుకుంటున్నాను. జాస్తి నడిచేకైతే లేదు. ఆటోలో రావాలా, ఆటో కొల్ల. ఇప్పుడు ఆ బిడ్లు ఇంటికి నడుచుకొని పోతాను, నడుచుకొని వస్తాను సార్. దేవుని ಮುಕ್ಕಾಲು ಭಾಗ ಮೇಲು ಕಾಲು ನೋವು ಜಾಸ್ತಿ ಇತ್ತು, ಇವಾಗ ಕಮ್ಮಿ ಆಗುತ್ತೆ. ಅದರಿಂದ ಬರ್ತಾನೆ ಇದೆ ಸ್ವಲ್ಪ ಮೇಲು. ಬಾಲೂರಿನಿಂದ ಬಂದಿದ್ದೀವಿ. 4 ಜನ ಬಂದಿದ್ದೀನಿ. ಮೇಲು ಇವಾಗಿಂದ ನಿದ್ದೆನೂ ಬರ್ತಾ ಇದ್ದೆ, ಚೆನ್ನಾಗಿ ನಿದ್ದೆ ಬರ್ತಾ ಇದ್ದೀನಿ. ಫ್ರೀ ಆಗಿ ಓಡಾಡ್ಕೊಂಡು ನೆಮ್ಮದಿಯಾಗಿರ್ತೀನಿ ಅಷ್ಟೇ. ನಾನು 5 ದಿವಸದಿಂದ ಬರ್ತಾ ಇದ್ದೇನೆ ಸರ್. ನಾನು ಕುಂತ್ಕೊಳ್ಳಕ್ಕೆ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಕ್ ನಂಗೆ ಆಯ್ತಿರ್ಲಿಲ್ಲ. ಈಗ 2 ಗಂಟೆ 3 ಗಂಟೆ ಬೇಕಾದ್ರೆ ಕುಂತ್ಕೊಳ್ಳುವಷ್ಟು ಚೈತನ್ಯ ಬಂದಿತ್ತು, ಕಾಗಿತ್ತು. ಈಗ ಬೇಕಾದ್ರೆ ಜೋರಾಗಿ ಹೋಗುವಷ್ಟು ಇದು ಬಂದೈತೆ. 8 ದಿವಸದಿಂದ ಈ ಪ್ರೋಗ್ರಾಮ್ ಬರ್ತಾ ಇದ್ದೀನಿ. ನನಗೆ ಮೊದಲು ಚೆನ್ನಾಗಿ ನಿದ್ದೆ ಬರ್ತಾ ಇರಲಿಲ್ಲ, ಈಗ ನಿದ್ದೆ ಚೆನ್ನಾಗಿ ಬರ್ತಾ ಇದೆ. ಕಾಲ್ ಜೋಮ್ ಇತ್ತು, ಕಾಲ್ ಜೋಮನ್ನು ಸ್ವಲ್ಪ ವಾಸಿ ಆಗಿದೆ. ಈಗ ನಿದ್ದೆ ಚೆನ್ನಾಗಿ ಬರ್ತಾ ಇದೆ. ಬಾದ್ಮಳ್ಳೂರಿಂದ ಬಂದಿದ್ವಿ, ಗೌರವಿಂದ ತಾಲೂಕು. ತುಂಬಾ ಪೈನ್ ಇತ್ತು. ನಾನು ಟೈಲರಿಂಗ್ ಮಾಡ್ತಾ ಇದ್ದೆ, ಕೈಯೆಲ್ಲ ನೋವ್ತಾ ಇತ್ತು, ಒಂಥರ ಆಂಗಲೆಲ್ಲ ಉಡಿಯಿತ್ತು. ಆಕ್ಸಿಡೆಂಟ್ ಆಗಿದೆ, 2 ಗಂಟೆ ಆಯ್ತು, ಅದೆಲ್ಲ ಕರಗ್ತಾ ಇದೆ. ಅದು ಜನಗಳಿಗೆ ಅನುಕೂಲ. ಯಾಕಂದ್ರೆ ಬಡ ಜನರೇ ಜಾಸ್ತಿ ಬರ್ತಾ ಇರೋದು. ಪಾಪ ಮುದುಕರು ಜಾಸ್ತಿ ಬರ್ತಾ ಇದ್ದಾರೆ. ಮತ್ತು ಈ ಹಾಸ್ಪಿಟ್ಲಿಗೆ ಹೋದ್ರೆ ಇದು ವಾಸಿ ಆಗಲ್ಲ. ಸುಮಾರು ಜನ ಇದ್ದಾರೆ, 80-90 ವರ್ಷ ಇರೋರು ಇದ್ದಾರೆ. ಆದ್ರೂ ಅವ್ರೇನಪ್ಪ ಅಂದ್ರೆ ಅವ್ರಿಗೆ ಬೇಕು, ನಮಗೆ ಈ ಥೆರಪಿ ಒಳ್ಳೆಯದು ನಮಗೆ. ಆದ್ರಿಂದ ನೀವು ಮಾಡಿಸ್ಕೊಳ್ಳಿ ಅಂತ ನನ್ನ ಅಭಿಪ್ರಾಯ. ಏನಪ್ಪ ಅಂದ್ರೆ ನನಗೆ ಮಚ್ಚೆಗಳಿತ್ತು ಕೈಯಲ್ಲೇ, ಆ ಮಚ್ಚೆಗಳು ಸ್ವಲ್ಪ ಕಡಿಮೆ ಆಗಿದೆ. ನಾನು ಸ್ಕಿನ್ ಡಿಸೀಸ್ ಇತ್ತು, ಅದು ಸ್ವಲ್ಪ ಕಡಿಮೆ ಆಗಿದೆ. ಕಾಲು ಸ್ವಲ್ಪ ಇದೆ. ಅವರು ಹೇಳಿದ್ರು, ನಮ್ಮ ಇವರು ಹೋಗುತ್ತೆ ಸರ್, ಸ್ವಲ್ಪ ನಿಧಾನ ಅಂತ. ಗೌರಿಬಿದನೂರಲ್ಲಿ ನಾವು ಇದೆ 26 ಕಳೆದ ತಿಂಗಳ 26ರಿಂದ ಶುರು ಮಾಡಿದ್ವಿ. 9ನೇ ತಾರೀಕು ಮುಗಿಸ್ತಾ ಇದ್ದೀವಿ. ಈಗಾಗಲೇ ಹತ್ತತ್ರ ನಿಯರ್ಲಿ ಒಂದು 4,000 ರಿಂದ 5,000 ಜನರವರೆಗೂ ಥೆರಪಿ ಕೊಟ್ವಿ. ಯಾಕಂದ್ರೆ ಪ್ರತಿದಿನ ನಮ್ಮಲ್ಲಿ ಒಂದು ದಿನಕ್ಕೆ 400 ರಿಂದ 500 ಜನ ಬರ್ತಾ ಇದ್ರು. ಡೇ 1 ಅಲ್ಲಿ 100 ಜನರಿಂದ ಶುರುವಾಗಿ ಈಗ ಅಪ್ ಟು 400 ರಿಂದ 500 ಜನರವರೆಗೂ ಕ್ರಾಸ್ ಆಗಿದೆ. ಡಾಕ್ಟರ್ ಬಂದರು, ಎಲ್ಲ ವಿಷಯ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿ ಕಾರ್ಯಕ್ರಮ ಶುರು ಮಾಡಿದೆ. ಆದ್ರೆ ನನಗೂ ಸ್ವಲ್ಪ ಇತ್ತು, ಅದನ್ನ ಟೆಸ್ಟಿಂಗ್ ಮಾಡಿ ತೆಗೆದುಕೊಂಡೆ. ಬಹಳ ಚೆನ್ನಾಗಿತ್ತು. ನನಗೂ ಕಾರ್ಯಕ್ರಮ ಚೆನ್ನಾಗಿದೆ, ಅದರಿಂದ ಟ್ರೀಟ್ಮೆಂಟ್ ಚೆನ್ನಾಗಿದೆ. ನನಗೆ ವಾಸಿನೂ ಅಂತ ಇದೆ, ಅರ್ಧ ವಾಸಿ ಆಗಿದೆ. ಇನ್ನು 3 ದಿವಸ ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ ಚೆನ್ನಾಗುತ್ತೆ ಅನ್ನೋ ಒಂದು ಅಭಿಪ್ರಾಯದ ಮೇಲೆ ಇಲ್ಲೇ ಇದ್ದೀನಿ. ಚೆನ್ನಾಗಿದೆ. ಎಲ್ಲರೂ ಇದನ್ನು ಉಪಯೋಗಿಸ್ಕೊಂಡ್ರೆ ಭಾರಿ ಒಳ್ಳೇದು ಅನ್ಸುತ್ತೆ. 3 ದಿವಸದಿಂದ ಪರವಾಗಿಲ್ಲ, ಚೆನ್ನಾಗಿದೆ. ಬಹಳ ಚೆನ್ನಾಗಿದೆ. ಏನು ಎಕ್ಸ್ಪೆನ್ಸಸ್ ಇಲ್ವಲ್ಲ, ಅದರಿಂದ ಭಾರಿ ಜನ ಬರ್ತಾ ಇದ್ದಾರೆ. ಚೆನ್ನಾಗಿದೆ. ಓನ್ಲಿ ಫಿಸಿಕಲಿ ಟ್ರೀಟ್ಮೆಂಟ್. ಫ್ರೀ ಆಫ್ ಥೆರಪಿ ಮತ್ತು ಫುಡ್ ಥೆರಪಿ ಒಂದು ಕಾರ್ಯಕ್ರಮನ ಫ್ರೀ ಆಗಿ 26ನೇ ತಾರೀಕಿಂದ ಇದು ಏನು 6ನೇ ತಾರೀಕುವರೆಗೂ 9ನೇ ತಾರೀಕುವರೆಗೂ ಈ ಒಂದು ಕಾರ್ಯಕ್ರಮ ಶರಣಮಾತ್ಮೆ ದೇವಸ್ಥಾನ ಆವರಣದಲ್ಲಿ ಮಾಡ್ತಾ ಇದ್ದೆ. ಪ್ರತಿದಿನ ನಾನು ಒಂದು ವಾರದಿಂದ ಬರ್ತಾ ಇದ್ದೀನಿ. ಸುಮಾರು 500 ಜನ ಇವತ್ತು ಈ ಒಂದು ಫ್ರೀ ಕ್ಯಾಂಪಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಈ ಉದ್ದೇಶ ಏನು ಅಂತಂದರೆ, ಅನೇಕ ಜನಕ್ಕೆ ಕಾಲು ನೋವಾಗಲಿ ಅಥವಾ ಜೋಮ್ ಆಗಲಿ ಅಥವಾ BP, ಶುಗರ್, ಅನೇಕ ಕಾಯಿಲೆಗಳಿಗೆ, ಬೆನ್ನು ನೋವು, ಅನೇಕ ಕಾಯಿಲೆಗಳಿಗೆ ಇದು ಬಹಳ ಉಪಯುಕ್ತವಾಗಿದೆ. ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಇಡೀ ಪ್ರಪಂಚದಲ್ಲಿ 2 ಕಂಪನಿ, ಒಂದು ಇಂಗ್ಲೆಂಡ್ನಲ್ಲಿದೆ, ಇನ್ನೊಂದು ಗುಜರಾತಲ್ಲಿ ಮೋಡಿ ಮೇಕ್ ಇನ್ ಇಂಡಿಯಾ ಆ ಒಂದು ಸ್ಕೀಮಲ್ಲಿ ಇದನ್ನ ಥ್ರೂಟ್ ಭಾರತಾದ್ಯಂತ ಇವರು ಮಾರ್ಕೆಟಿಂಗು ಮತ್ತು ಕ್ಯಾಂಪ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಸಾಕಷ್ಟು ಜನ ನಮ್ಮ ತಾಲೂಕಿನ ಅನೇಕ ಜನ ಈ ಒಂದು ಉಪಯೋಗ ಮಾಡ್ಕೊಂಡಿದ್ದಾರೆ. ಇದನ್ನು ಇನ್ನೂ ಹೆಚ್ಚಾಗಿ ಮಾಡ್ಕೊಳ್ಳಿ. ಇನ್ನು 9ನೇ ತಾರೀಕು ತನಕ ಕ್ಯಾಂಪ್ ಇರುತ್ತೆ. ಅನೇಕ ಜನ ಇದನ್ನ ಉಪಯೋಗಿಸಿ ಬಹಳ ಅನುಕೂಲ ಆಗಿದೆ. ಡಾಕ್ಟರ್ ಅವರು ಇಲ್ಲಿ ಬಹಳ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಅವರ ಆಗ್ತಾ ಇದೆ. ನಾನೇ ಒಬ್ಬನಿದ್ದೀನಿ, ಯಾಕಂದ್ರೆ ನಾನು ಒಂದು ವಾರದಿಂದ ತಗೊಂತಾ ಇದ್ದೆ, ಡೈಲಿ ಬರ್ತಾ ಇದ್ದೆ. ಮೊದಲು ವಿಪರೀತ ಜೋಮ, ನಿದ್ದೆನೇ ಬರ್ತಾ ಇರ್ಲಿಲ್ಲ. ಅಂಥದ್ದು ಇವತ್ತು ಬಹಳ ಚೆನ್ನಾಗಿದೆ. ನಾನು ಇವತ್ತೊಂದು ತಗೊಂತಾ ಇದ್ದೀನಿ, ಬರ್ತಾ ಇದ್ದೀನಿ.
ವಿಷನೇ ತಗೊತಾ ಇದ್ದೀವಿ. ಅದರಿಂದ ಬಹಳ ಅನುಕೂಲ ಈ ಕ್ಯಾಂಪ್ ಮಾಡಿರೋದು. ಈ ಕ್ಯಾಂಪ್ನ ಇನ್ನೂ ಮುಂದುವರಿಸ್ಬೇಕು ಅಂತ ನಾನು ಆ ಕಂಪ್ನಿಯವ್ರನ್ನ ಕೇಳ್ಕೊತಾ ಇದ್ದೀವಿ. ನೆನ್ನೆನೂ ಕೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ. ಇನ್ನು 3 ದಿನಕ್ಕೆ ಪಾಪ ಸಾಕಷ್ಟು ಜನ ಇದ್ದಾರೆ ನಮ್ಮ ತಾಲೂಕಲ್ಲಿ. ಅಥವಾ ಹೋಬಳಿ ವಾರ್ ಕ್ಯಾಂಪ್ ಮಾಡಲಿ, ಅದಕ್ಕೆಲ್ಲರ ಸಹಕಾರ ನಾವು ಕೊಡ್ತೀವಿ ಅಂತ ಹೇಳ್ತಾ. ನಮ್ಮ ಹೆಸರು ಎಸ್ ಜ್ವಾಲಾಮಾಲಿನಿ ಅಂತ. ಯಾವ ಊರು? ಗೌರಿಬಿದೂರು ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್, ಹಂಪಸಂದ್ರ. ಎಷ್ಟು ದಿನ ಆಯ್ತು ನೀವು ನಾವು ಬಂದು? ವಾರದಿಂದ ಬರ್ತಾ ಇದ್ದೀವಿ. ನಾವು ಬರ್ಬೇಕಾದ್ರೆ ನಮ್ಗೆ ತುಂಬಾ ಪೇನ್ ಜಾಸ್ತಿ, ಕಾಲು ನೋವು ಆಗ್ಲಿ ಇದು ಆಗ್ಲಿ, ನರಗಳು ಪ್ರಾಬ್ಲಮ್ ಇತ್ತು, ಗಂಟು ತರ. ಅದಕ್ಕೆ ಡಾಕ್ಟರ್ ತಂದು ತೋರಿಸಿದಕ್ಕೆ ತುಂಬಾ ಇದಾಗುತ್ತಮ್ಮ, ಬಂದ್ರೆ ಡೈಲಿ ಬರಬೇಕು ಅಂತ ಡೈಲಿ ಬರ್ತಾ ಇದೀವಿ. ಮತ್ತೆ ನನ್ನ ಕಾಲಲ್ಲಿ 4 ಬೆಳ್ಳುನು ಇದು ಫೋಲ್ಡ್ ಆಗ್ಬಿಟ್ಟಿದೆ ಫುಲ್ಲು. ನಡಿಬೇಕಾದ್ರೆ ಸ್ಟ್ರೈಟ್ ಆಗಿರ್ಲಿಲ್ಲ. ಈ ಎಡಗಾಲಲ್ಲಿ ಫುಲ್ ಇವಾಗ 5 ಬೆಳ್ಳು ಕ್ಲೀನಾಗಿ ನಡಿತೀನಿ. 5 ಬೆಳ್ಳು ಕ್ಲೀನಾಗಿ ನಡಿಯಕ್ಕೆ ಬರುತ್ತೆ. ಕ್ಲೀನಾಗಿ ಓಡಾಡ್ತಾ ಇದ್ದೀನಿ, ಆರಾಮಾಗಿದ್ದೀನಿ. ಇವಾಗ ಕೆಳಗಡೆ ಕೂತ್ಕೊಳ್ತೀನಿ, ಹೇಳ್ತೀನಿ, ಮಲಗ್ತೀನಿ. ಕಾಲು ಮತ್ತೆ ಕೊಂಡಿ ಬೀಳೋದು, ಥಂಡಿ ಆಗ್ಬಿಟ್ರೆ ಥರ ಬೆಳ್ಳುಗಳ ಸೈಡ್ಗೆ ಹೋದಂಗೆ, ಅದೆಲ್ಲ ಏನೂ ಇಲ್ಲ. ಇವಾಗ 4 ದಿವಸದಿಂದ ಕ್ಲೀನಾಗಿ ಫುಲ್ ನಾನು ಕ್ಲೀನ್ ಆಗ್ಬಿಟ್ಟೆ ಬಾಡಿ ಎಲ್ಲ. ತೋರಿಸ್ತಾ ಇದ್ವಿ, ಬೆಂಗಳೂರಲ್ಲಿ ತೋರಿಸಿದೀನಿ. ಅಲ್ಲಿ ಎಕ್ಸ್ರೇ ಎಲ್ಲ ಮಾಡಿ ಇದು ಮಾಡಿದ್ರು, ಬೆನ್ನು ಕಾಲು ಎಲ್ಲ. ಆದ್ರೂ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂತಾ ಇದೆ. ಎಲ್ಲ ಸ್ವಲ್ಪ ಮೇಲಿತ್ತು, ಮತ್ತೆ ತಿರ್ಗಾ ಅದೇ ತರ ನೋವು ಬರ್ತಾ ಇತ್ತು. ಈಗ ಫುಲ್ 4 ದಿವಸದಿಂದ ಬರ್ತಾ ಇರೋದಕ್ಕೆ ಪೂರ್ತಿ ಕಡಿಮೆ ಆಗ್ಬಿಟ್ಟೈತೆ. ಬೆಳ್ಳುಗಿಂದ ಪೂರ್ತಿ ಬಾಡಿ ರಿಲೀಫ್ ಆಗಿದೆ. ಕ್ಲೀನಾಗಿ ನೆಲದಲ್ಲಿ ಕೆಳಗಡೆ ಕೂತ್ಕೊಂತೀವಿ, ಹೇಳ್ತೀವಿ, ಕೆಳಗಡೆ ಮಲ್ಕಂತೀನಿ. ಮೊದಲು ಕೆಳಗಡೆ ಮಲಗಕ್ಕೆ ಆಗ್ತಿರ್ಲಿಲ್ಲ. ಏನಿದ್ರು ಮಂಚದ ಮೇಲೆ ಇಲ್ಲ ದಿವಾನ್ ಮೇಲೆ ಮಲಗಬೇಕಾಗಿತ್ತು, ಚೇರ್ ಮೇಲೆ ಕೂಡ್ಬೇಕಾಗಿತ್ತು. ಊಟಕ್ಕೆಲ್ಲ ಕೆಳಗೆ ಕೂತ್ಕೊಂತಿರ್ಲಿಲ್ಲ. ಇವಾಗ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದೀನಿ 3 ದಿವಸದಿಂದ. ಚೆನ್ನಾಗಿದೆ. ಎಲ್ಲರಿಗೂ ಥ್ಯಾಂಕ್ಸ್. ಆರ್ಯ ಸಾರ್ಗೆ, ಅಭಯ್ ಸಾರ್ಗೆ, ಮತ್ತೆ ಇವರು ಮಾಡಿದಾರಲ್ಲ సూరಣ್ಣ ಅವ್ರಿಗೆ, ಎಲ್ರಿಗೂ ನನ್ನ ధన్యవాదాలు. బెంగళూరుకు పోతే అక్కడ తక్కువ కాలేదు, హిందూపురంలో తక్కువ కాలేదు. చాలా వాసాయి సార్, ముక్కాలు భాగం సాబ ఇట్లా నిలబడక నాకు సెగ్గుతుండలేదు. పోయి సపోతే ఒంటి చేసేకైతే ఉండలేదు. కాలు బాగుంది, నడుస్తా ఉంటే కొంచెం బిగ్ వస్తుంది కాళ్ళు. మేలు సార్, దేవునైతే మంచి డాక్టర్లు వచ్చి నాకు మేలు అయ్యి సార్, కొంచెం వాసిపోయా, ఫ్రీగా వాసాయా. కాసు ఇచ్చినాక డబ్బులు ఇచ్చినాక మేలు కాలేదు, వాసాయా సార్. జాస్తి నడిసేకైతే ఉండలేదు. ఆటోలో రావాల, ఆటో వల్ల ఇప్పుడు ఆ బిడ్లు ఇంటికి నడుచుకొని పోతాను, నడుచుకొని వస్తాను సార్. దేవునైతే ముక్కాలు భాగం మేలు సార్. నాకు ಒಟ್ಲು ನಡ್ಸಕ್ಕೆ ಆಯ್ತಾ ಇಲ್ಲ మీకు అయితే ఉంటే కూకొని నడాల్సిండే. ఆటోలో పోతా ఉంటే, ఆటోలో వస్తా ఉంటే ఈత వచ్చినాక ఇంట్లో అమ్మండే కాళ్ళు, సన్నగా ఎండవు కాళ్ళు. వాసేది సార్, మేము ఇంట్లో అమ్ముండే కాళ్ళు ఒట్లో వాసేది సార్. దేవునైతే మేము ఒక నయా పైసా ఇయ్యలేదు, వాళ్ళకి ఏం లేదు. వాళ్ళు మా కాళ్ళు ముట్టి అంతా చేసిండారు సార్. పాపం వాళ్ళు చాలా పుణ్యము. దేవుడు వాళ్ళకి మంచి చేయని. తీసుకునే వాళ్ళు మిషన్కి వాళ్ళు వాసేతుంది. ఇక్కడ మాకు సగట్లేదు, మేము తీసుకోలేదు సార్. చాలా మంచి డాక్టర్లు వచ్చి చాలా ವಾಸಾಯ. నాకు ముక్కాలు బాగా వాసాయి సార్. ಯಾವ ಊರಿಂದ ಬಂದಿದ್ದೀರಾ? ಬಾದಾಮೂರಿಂದ ಬಂದಿದ್ದೀವಿ. ಈಗ ಹೆಂಗಿದೆ ಕಾಲು ನೋವು ನಿಮಗೆ? ಮೇಲು ಸುಮಾರಾಗಿ ಮೇಲು 4 ದಿನ ಬಂದಿದ್ದೀನಿ. ಮೇಲು ಸುಮಾರಾಗಿ ಮೇಲು ಊರು ನಾಗಸಂದ್ರ. ಎಷ್ಟು ದಿನ ಇಂದ ಬರ್ತಿದ್ದೀರಾ? ಹೆಂಗಿದೆ ನಿಮ್ ಕಾಲು ನೋವೆಲ್ಲ ಈಗ? ಮೇಲು ಸರ್, ಮೇಲು ಪರವಾಗಿಲ್ಲ. ಅವಾಗಿಂದ ನಿದ್ದೆನೂ ಬರ್ತಾ ಇತ್ತು, ಚೆನ್ನಾಗಿ ನಿದ್ದೆ ಬರ್ತಾ ಇದ್ದೀನಿ. ಫ್ರೀಯಾಗಿ ಓಡಾಡ್ಕೊಂಡು ನೆಮ್ಮದಿಯಾಗಿ ಇರ್ತೀನಿ ಅಷ್ಟೇ ಸರ್. ತక్కుವ ಇಂದ ಯಮನ ತక్కుವ. ನಾನು 5 ದಿವಸದಿಂದ ಬರ್ತಾ ಇದ್ದೇನೆ ಸರ್. ನಾನು ಕೂತ್ಕೊಳ್ಳಕ್ಕೆ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಕ್ಕೆ ನಂಗೆ ಆಯ್ತಿರ್ಲಿಲ್ಲ. ಈಗ 2 ಗಂಟೆ 3 ಗಂಟೆ ಬೇಕಾದ್ರೆ ಕೂತ್ಕೊಳ್ಳುವಷ್ಟು ಚೈತನ್ಯ ಬಂದೈತೆ. ನಮ್ಗೆ ಕಾಲು ನೋವು ಜಾಸ್ತಿ ಇತ್ತು, ಇವಾಗ ಕಮ್ಮಿ ಆಗೈತೆ. ತುಂಬಾ ಕಡಿಮೆ ಆಗಿದೆ. ಕಮ್ಮಿ ಆಗದೆ, ಆದ್ರಿಂದ ಬರ್ತಾನೆ ಇತ್ತು. ಸ್ವಲ್ಪ ಮೇಲಾಗಿದೆ. ಸ್ವಲ್ಪ ಮೇಲು ಜಾಸ್ತಿ ಇತ್ತು, ಸ್ವಲ್ಪ ಮೇಲು ನಿತ್ಯ ಚೆನ್ನಾಗಿ ಬರುತ್ತೆ. ಪರವಾಗಿಲ್ಲ ಇವಾಗ ಸ್ವಲ್ಪ. 8 ದಿವಸದಿಂದ ಈ ಪ್ರೋಗ್ರಾಮ್ ಬರ್ತಾ ಇದ್ದೀನಿ. ನನಗೆ ಮೊದಲು ಚೆನ್ನಾಗಿ ನಿದ್ದೆ ಬರ್ತಾ ಇರಲಿಲ್ಲ, ಈಗ ನಿದ್ದೆ ಚೆನ್ನಾಗಿ ಬರ್ತಾ ಇದೆ. ಕಾಲ್ ಜೋಮಿತ್ತು, ಕಾಲ್ ಜೋಮನ್ನು ಸ್ವಲ್ಪ ವಾಸಿ ಆಗಿದೆ. ಈಗ ನಿದ್ದೆ ಚೆನ್ನಾಗಿ ಬರ್ತಾ ಇದೆ. ಹಾಸ್ಪಿಟ್ಲ್ಗೆಲ್ಲ ನೋಡ್ಸಿದ್ವಿ, ಇಲ್ಲಿ ಚೆನ್ನಾಗಿ ನಮ್ಗೆ ಉಪಯೋಗ ಆಗಿದೆ. ಅಲ್ಲಿಗಿಂತ ಇಲ್ಲೇ ತುಂಬಾ ಚೆನ್ನಾಗಿದೆ ಉಪಯೋಗ ಆಗಿದೆ. ಇದು ಒಳ್ಳೆ ಜನಗಳಿಗೆ ಉಪಯೋಗ ಆಗುವಂತ ಕ್ಯಾಂಪು, ಒಳ್ಳೆ ಚೆನ್ನಾಗಿ ಎಲ್ರಿಗೂ ಉಪಯೋಗ ಆಗ್ತಾ ಇದೆ. ಬಾದ್ಮಳ್ಳೂರಿಂದ ಬಂದಿದ್ವಿ, ಗೌರಿಬಿದೂರು ತಾಲೂಕು. ತುಂಬ ಪೇನ್ ಇತ್ತು. ನಾನು ಟೈಲರಿಂಗ್ ಮಾಡ್ತಾ ಇದ್ದೆ, ಕೈಯೆಲ್ಲ ನೋಯ್ತಾ ಇತ್ತು, ಒಂಥರ ಅಂಗಲೆಲ್ಲ ಉಡಿಯಿತ್ತು. ಆಕ್ಸಿಡೆಂಟ್ ಆಗಿದೆ, ಅಲ್ಲಿ ಗಂಟಾಗಿತ್ತು, ಅದೆಲ್ಲ ಕರಗ್ತಾ ಇದೆ. ಅದು ಯಾರು ಕೆಲವ್ರು ಪಕ್ಕದವ್ರು ಆಶಾವ್ರು ಕೇಳಿದಕ್ಕೆ ಬ್ಲಡ್ ಎಲ್ಲ ಇದಾಗ್ಬಿಡುತ್ತೆ, ತಗೋಬೇಡಿ, ಇನ್ನೂ ದಪ್ಪ ಆಗ್ತಾರೆ, ಈಗಲೇ ದಪ್ಪ ಇದ್ದಾರೆ, ಇನ್ನೂ ದಪ್ಪ ಆಗ್ತೀರಾ ಅಂದರು. ಇಲ್ಲ ಸರ್, ಆ ಥರ ಏನು ನಾನು ಕಂಡಿಲ್ಲ, ಕ್ಲೀನಾಗಿದ್ದೀನಿ. ಸ್ವಲ್ಪ ಅಲ್ಲಿ 4 ದಿವಸ ಆಯಿತು, 4 ದಿನದ ರಿಲೀಫ್ ಇದೆ. ಆರಾಮಾಗಿ ಒಂದು ಸ್ವಲ್ಪ ಕೆಲಸ ಮಾಡ್ತೀನಿ, ವಾಕ್ ಮಾಡೋದಕ್ಕೂ ಆಗ್ತಾಯಿದೆ.
ಮತ್ತು ಫುಡ್ ಸೇರ್ತಾ ಇರಲಿಲ್ಲ. ಫುಡ್ ಚೆನ್ನಾಗಿ ತಗೊತೀನಿ. ನಿದ್ದೆ ಮೇನ್ ನಿದ್ದೆ ಬರ್ತಾ ಇದೆ. ಆಯ್ತು ಸರ್, ಹೊರಡ್ತಾ ಇದ್ದೀನಿ. ಕಾಲು ನೋವು ಕಮ್ಮಿ ಆಗಿದೆ. ನನಗೆ ಇಲ್ಲಿ ಆಕ್ಸಿಡೆಂಟ್ ಆಯಿತು, ಒಂಥರ ಗಂಟು ಆಗ್ಬಿಟ್ಟಿತ್ತು. ಅದು ಒಳಗಡೆ ಇದಾಗ್ಬಿಟ್ಟು ಅದಾಗಿತ್ತು. ಯಾವ ಡಾಕ್ಟ್ರು ಏನು ಸರ್ಜನ್ ಆಗಲ್ಲ ಅಂತಂದು ಇದೆಲ್ಲ ನರ್ವಸ್ ಎಲ್ಲ ಆದಷ್ಟು ಕಡೆ ಕೂತ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಅದೊಂದು ಸ್ವಲ್ಪ ಕಮ್ಮಿ ಆಗಿದೆ, ಊತನೂ ಕಮ್ಮಿ ಆಗಿದೆ. ಅಲ್ಲಿ ಬ್ಲ್ಯಾಕ್ ಆಗಿತ್ತು, ಆ ಕಲರ್ ಚೇಂಜ್ ಆಗ್ತಾ ಇದೆ ಆಕ್ಸಿಡೆಂಟ್ ಆಗಿರೋ ಕಡೆ. ತೋಕ್ಲಹಳ್ಳಿ ಅಂತ ಊರು. ಇದು ಫೈನ್ ಜಾಸ್ತಿ ಬರ್ತಾ ಇತ್ತು. ಈಗ ಮೊದಲು ಶುಗರ್ ಇತ್ತು, ಶುಗರ್ ಕಮ್ಮಿ ಆಗಿದೆ. ಶುಗರ್ ಪೂರ್ತಿ ಅರ್ಧ ಕಮ್ಮಿ ಆಗಿದೆ. ಫೈನ್ಸ್ 1 ಕಿಲೋಮೀಟ್ರ್ ನಡಿಬೇಕು, ಒಂದು ಅಜ್ಜೆ ಇಡಬೇಕಾದ್ರೆ ಮನೆ ತೊಂದರೆ ಆಗ್ತಾಯಿತ್ತು. ಬೆಳಗ್ಗೆಯಿಂದ 1 ಕಿಲೋಮೀಟ್ರ್ ನಡೀತಾ ಇದ್ದೀನಿ. ಈಗ ಒಳ್ಳೆ ಇದು ನಮಗೆ ಕೆಲಸ ಮಾಡ್ತಾಯಿದ್ದೀವಿ ಮಿಷನ್ಗಳು. ಈ ಜನಕ್ಕೆಲ್ಲ ಒಳ್ಳೆ ಸೌಕರ್ಯ ಕೊಟ್ಟಿದ್ದಾರೆ ಅಣ್ಣವರೆಲ್ಲ ಸೇರಿಕೊಂಡು. ನಮಗೆ ಸಾರ್ವಜನಿಕರಿಗೆ ತುಂಬ ಅನುಕೂಲ ಮಾಡವ್ರೆ. ಇದು ಚೆನ್ನಾಗಿದೆ ಈ ಕ್ಯಾಂಪು. ಇನ್ನೊಂದು ಚೂರು ಎಲ್ಲಾದರೂ ಆದ್ರೂ ನಾವು ಹೋಗ್ಬೇಕಂತ ಮನಸ್ಸಲ್ಲಿದೆ. ದಯಮಾಡಿ ಅವ್ರು ಎಲ್ಲೇ ಕ್ಯಾಂಪ್ ಆಗ್ತಾರೆ ಅಲ್ಲಿ ಹೋಗ್ಬೇಕಂತ ನನ್ನ ಮನಸ್ಸು ತೀರ್ಮಾನ ಮಾಡ್ಕೊಂಡಿದ್ದೆ. ಕಾಲು ನೋವು ಕಮ್ಮಿ ಆಗಿದೆ, ಅರ್ಧ ಕಮ್ಮಿ ಆಗಿದೆ. ನಾನು ಬಂದು 5 ದಿನ ಆಗಿರೋದು, ಪೂರ್ತಿ ಕಮ್ಮಿ ಆಗಿದೆ. ನಿದ್ದೆ ಅಂತೂ ಜಾಸ್ತಿ ಸಖತ್ ನಿದ್ದೆ ಬರುತ್ತೆ. ಪೂರ್ತಿ 8 ಗಂಟೆಗೆ ಮಲ್ಕೊಂಡು ಬೆಳಗ್ಗೆ 5 ಗಂಟೆ ನಿದ್ದೆ ಇರುತ್ತೆ. ನೀವೇನ್ ಕೆಲಸ ಮಾಡೋದು? ನಾವು ವ್ಯವಸಾಯನೇ ಮಾಡೋದು. ಇದು ಗೇಟ್ ಹತ್ರ ನಡೆಯೋಕ್ಕಾಗ್ತಾ ಇಲ್ಲ. ಈಗ 1 ಕಿಲೋಮೀಟ್ರ್ ಬೆಳಿಗ್ಗೆ ನಡೆದಿದ್ದೀನಿ ನಾನು. ಅದು ನನಗೆ ಸಂತೋಷ ಆಯಿತು. ಯಾಕೆಂದರೆ ಇವರು ಸಹಾಯ ಮಾಡಿದವ್ರೆ. ಅದೇನು ದುಡ್ಡು ತಗೊಂಡಿಲ್ಲ, ಫ್ರೀ ತಗೊಂಡಿಲ್ಲ. ಸುಮಾರು ನಾನು ಒಂದು 50,000 ಖರ್ಚು ಮಾಡಿದ್ದೀನಿ. ಈಗ ಚೆನ್ನಾಗಿ ಇದು ವಾಸಿಯಾಗಿದೆ. ಇನ್ನೂ ಕ್ಯಾಂಪ್ ಎಲ್ಲಾದ್ರೂ ನಾನು ಹೋಗ್ತೀನಿ ಅಂತ ಇದು ಎಲ್ಲ ಮಿಷನ್ ತಗೋಬೇಕು ಅನ್ಕೊಂಡಿದ್ದೀನಿ. ನೋಡೋಣ, ನಮ್ಮ ಮಗ ಬೇಕಂದ್ರೆ ಮಿಷನ್ ತಗೊಂಡು. ಕಾಲು ನೋಯ್ತಾ ಇತ್ತು, ಸುಮಾರು ಚೆನ್ನಾಗಿ ಇದು ಕಮ್ಮಿ ಆಗಿದೆ ಸರ್. ಅದು ಎಳಿತಾ ಇತ್ತು, ಎಳೆದು ಸ್ವಲ್ಪ ಕಮ್ಮಿ ಆಗಿದೆ ಸರ್. ಅದು ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ ಜನಗಳಿಗೆ. ಇದೇ ಕೊಟ್ಟರೆ. ನಾನು ಉದುಗೂರಿಂದ ಬರ್ತಾ ಇದ್ದೀನಿ. ಆದ್ರೆ ಇದು ಕೆಲಸ ಮಾಡೋದು? ನಾನು ವ್ಯವಸಾಯನೇ. ವ್ಯವಸಾಯ. ಆದ್ರೆ ತುಂಬಾ ಇದರಿಂದ ತುಂಬಾ ಜನಗಳಿಗೆ ಅನುಕೂಲ. ಯಾಕಂದ್ರೆ ಬಡ ಜನರೇ ಜಾಸ್ತಿ ಬರ್ತಾ ಇರೋದು. ಪಾಪ ಮುದುಕರು ಜಾಸ್ತಿ ಬರ್ತಾ ಇದ್ದಾರೆ. ಮತ್ತು ಇವರು ಇಲ್ಲಿ ಬಂದಿರತಕ್ಕಂಥ ಇವರು ಧನ್ಯವಾದಗಳು ಹೇಳಬೇಕು. ಯಾಕಂದರೆ ಎಷ್ಟೋ ಜನ ಹಾಸ್ಪಿಟ್ಲಿಗೆ ಹೋದರೆ ಇದು ವಾಸಿ ಆಗಲ್ಲ. ಸುಮಾರು ಜನ ಇದ್ದಾರೆ, 80-90 ವರ್ಷ ಇರೋದು ಇದ್ದಾರೆ. ಆದರೂ ಅವ್ರೇನಪ್ಪ ಅಂದರೆ ಅವ್ರಿಗೆ ಬೇಕು ನಮಗೆ ಈ ಥೆರಪಿ ಒಳ್ಳೆಯದು ನಮಗೆ. ಆದ್ದರಿಂದ ನೀವು ಮಾಡಿಸ್ಕೊಳ್ಳಿ ಅಂತ ನನ್ನ ಅಭಿಪ್ರಾಯ. ಏನಪ್ಪ ಅಂದರೆ ನನಗೆ ಮಚ್ಚೆಗಳಿತ್ತು ಕೈಯಲ್ಲೇ, ಆ ಮಚ್ಚೆಗಳು ಸ್ವಲ್ಪ ಕಡಿಮೆ ಆಗಿದೆ. ನಾನು ಸ್ಕಿನ್ ಡಿಸೀಸ್ ಇತ್ತು, ಅದು ಸ್ವಲ್ಪ ಕಡಿಮೆ ಆಗಿದೆ. ಕಾಲು ನೋವು ಇನ್ನೂ ಸ್ವಲ್ಪ ಇದೆ. ಅವರು ಹೇಳಿದ್ರು ಇವರು ಹೋಗುತ್ತೆ ಸರ್, ಸ್ವಲ್ಪ ನಿಧಾನ ಅಂತ. ಹೀಗೆ ಕೊಟ್ಟಿರ್ತಕ್ಕಂಥ ಸೂರಣ್ಣ ಅವರಿಗೆ ನಿಜವಾಗಲೂ ಧನ್ಯವಾದಗಳು ಹೇಳಬೇಕು. ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ನಾನು ಕೈ ಮುಗಿದು ವಂದನೆ ಮಾಡ್ತೀನಿ. ನಿಮಗೂ ಅಷ್ಟೇ, ನೀವು ಇದಕ್ಕೆ ಬಂದಿರೋದಕ್ಕೋಸ್ಕರ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ನಾವು ಕೇಳಿದ್ದೀವಿ, ಪ್ರತಿಯೊಬ್ಬರ ಅಭಿಪ್ರಾಯ ತಗೊಂಡಿದ್ದೀವಿ. ಅವ್ರಿಗೆ ಯಾವ ರೀತಿ ಇದೆ ಕಾಲು ನೋವು. ಈಗ 4-5 ದಿನದಿಂದ ತುಂಬ ಜನ ಬಂದು ಕ್ಯಾಂಪಿಗೆ ಬಂದು ಅಟೆಂಡ್ ಆಗಿದ್ದಾರೆ. ಸಂಪೂರ್ಣ ಮೇಲೆ ಆಗಿದ್ದಾರೆ. ಇನ್ನೂ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಆರ್ಯ ಸಾರ್ ಅಂತ ಇದ್ದಾರೆ, ಈ ಕ್ಯಾಂಪ್ನ ಪ್ರಮುಖರು, ಕ್ಯಾಂಪ್ನ ನಡೆಸ್ತಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಅವ್ರ ಹತ್ರ ಮಾತಾಡೋಣ, ಬನ್ನಿ. ನಮಸ್ಕಾರ. ಈಗಾಗಲೇ ಶನಿ ಮಹಾತ್ಮ ಟೆಂಪಲ್ ಗೌರಿಬಿದನೂರಲ್ಲಿ ನಾವು ಇದೆ 26 ಕಳೆದ ತಿಂಗಳ 26ರಿಂದ ಶುರು ಮಾಡಿದ್ವಿ. 9ನೇ ತಾರೀಕು ಮುಗಿಸ್ತಾ ಇದ್ದೀವಿ. ಈಗಾಗಲೇ ಹತ್ತತ್ರ ನಿಯರ್ಲಿ ಒಂದು 4,000 ರಿಂದ 5,000 ಜನರವರೆಗೂ ಥೆರಪಿ ಕೊಟ್ವಿ. ಯಾಕಂದ್ರೆ ಪ್ರತಿದಿನ ನಮ್ಮಲ್ಲಿ ಒಂದು ದಿನಕ್ಕೆ 400 ರಿಂದ 500 ಜನ ಬರ್ತಾ ಇದ್ರು. ಡೇ 1 ಅಲ್ಲಿ 100 ಜನರಿಂದ ಶುರುವಾಗಿ ಈಗ ಅಪ್ ಟು 400 ರಿಂದ 500 ಜನರವರೆಗೂ ಕ್ರಾಸ್ ಆಗಿದೆ. ಇಲ್ಲಿ ನಾನು ಏನಂತ ಹೇಳಿದ್ರೆ ಫುಡ್ ಪಲ್ಸ್ ಥೆರಪಿ ಅಂತ ಮಾಡ್ತೀವಿ. ಇದರಲ್ಲಿ ನಮ್ದು ಟೆಕ್ನಾಲಜಿ ಯಾವ ತರ ಅಂತ ಹೇಳಿದ್ರೆ EMS ಮತ್ತೆ TENS ಅನ್ನೋದು ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಬರುವಂತ ಟೆಕ್ನಾಲಜಿ. ಆ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಫುಡ್ ಪಲ್ಸ್ ಥೆರಪಿ ಅಂತ ಮಾಡ್ತೀವಿ. ಈ ಥೆರಪಿಯನ್ನು ನಾವು ಪಾದಕ್ಕೆ ಮಾಡ್ತೀವಿ. ಯಾಕಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಪ್ರತಿಯೊಂದು ನರಗಳಿಗೂ ಎಂಡ್ ಪಾಯಿಂಟ್ ಅನ್ನೋದು ನಮ್ಮ ಪಾದ. ಸೊ ನಾವು ಪಾದಕ್ಕೆ ಈ ಥೆರಪಿ ಕೊಡೋದ್ರಿಂದ ಪ್ರತಿಯೊಂದು ನರಗಳು ಆಕ್ಟಿವ್ ಆಗುತ್ತೆ. ಅಕ್ಯುಪ್ರೆಷರ್ ಪಾಯಿಂಟ್ ಅಂತ ಇರುತ್ತೆ, ಅವುಗಳು ಆಕ್ಟಿವ್ ಆಗಿ ಮನುಷ್ಯ ಅವನ ಚೈತನ್ಯದಲ್ಲಿ ವ್ಯತ್ಯಾಸ ಶುರುವಾಗುತ್ತೆ. ರಕ್ತ ಮತ್ತೆ ನರಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ಗಳು ಯಾವುದೇ ಇದ್ರೂ ಆಲ್ಮೋಸ್ಟ್ ವಾಸಿ ಆಗ್ತಾ ಬರುತ್ತೆ. ಯಾಕೆಂತ ಹೇಳಿದ್ರೆ ಈ ನಮ್ಮ ಕಾನ್ಸೆಪ್ಟ್ ಪ್ರಕಾರ ಒಂದು ಅರ್ಧ ಗಂಟೆ ಥೆರಪಿ ಅಂತ ಹೇಳಿದ್ರೆ ಈ ಒಂದು 5 ಕಿಲೋಮೀಟರ್ ವಾಕ್ ಮಾಡಿದಷ್ಟು ರಕ್ತ ಸಂಚಾರ ಆಗುತ್ತೆ. ಈ ಸಿಸ್ಟಮ್ ಯಾಕೆ ನಾವು ಪಾದಕ್ಕೆ ಅಂತ ಹೇಳಿದ್ರೆ ಸಾಧಾರಣ ಈ ಥೆರಪಿ ಹಿಸ್ಟ್ರಿ ನೋಡಬೇಕಾದ್ರೆ ಒಂದು 5,000 ವರ್ಷಗಳ ಇತಿಹಾಸ ಇರುವಂತ ಥೆರಪಿ. ಹಿಂದೆ ವೇದ ಉಪನಿಷತ್ತುಗಳಲ್ಲಿ ಬರೆದಿಟ್ಟಿದ್ರು. ಏನಂತ ಹೇಳಿದ್ರೆ ಋಷಿಗಳು 100-120 ವರ್ಷ ಬದುಕ್ತಾ ಇದ್ರು, ಸ್ವಾಮೀಜಿಗಳು, ಋಷಿಗಳು. ಕಾರಣ ಏನಂತ ಹೇಳಿದ್ರೆ ಅವರು ನಮ್ಮ ತರ ಚಪ್ಪಲಿ ಹಾಕಲ್ಲ, ಹಾಗೆ
ಚಪ್ಪಲಿ ಹಾಕಿದ್ರು ಮೊಳೆ ಅಂತ ಚಪ್ಪಲಿಗಳನ್ನು ಹಾಕ್ತಾ ಇದ್ರು. ದೊಡ್ಡ ದೊಡ್ಡ ಋಷಿಗಳು ಮೊಳೆ ಚಪ್ಪಲಿಗಳನ್ನು ಹಾಕೋ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ಅಕ್ಯುಪ್ರೆಷರ್ ಪಾಯಿಂಟ್ಗಳು ಆಕ್ಟಿವ್ ಆಗಲಿ, ಅದರಿಂದ ಒಂದಿಷ್ಟು ಪೇಯ್ನ್ಗಳು ರಿಲೀಫ್ ಆಗುತ್ತೆ, ರಕ್ತ ಸಂಚಾರಕ್ಕೆ ಸಮಸ್ಯೆ ಇದ್ರೆ ಕ್ಲಿಯರ್ ಆಗ್ತಾ ಬರುತ್ತೆ. ನಾವೆಲ್ಲ ಈಗ ನೋಡ್ತಾ ಹೋದಾಗೆ ಹಾರ್ಟ್ ಅಟ್ಯಾಕ್ ಅನ್ನೋ ರೇಷಿಯೋ ಜಾಸ್ತಿ ಆಗ್ತಾ ಇದೆ. ನಾನು ಅದಕ್ಕೆ ಪ್ರತಿಯೊಬ್ಬರಿಗೆ ಹೇಳ್ತಾ ಇರ್ತಿದ್ದೆ, ನಿಮಗೆ ಮನೆಯಲ್ಲಿ ಪಂಪ್ ಮಾಡೋ ಇರೋ ಅವಕಾಶ ಅಂತ ಹೇಳಿದ್ರೆ ನಿಮ್ಮ ಚಪ್ಪಾಳೆ. ಪ್ರತಿಯೊಂದು ಪ್ರೋಗ್ರಾಮ್ ಅಲ್ಲಿ ಚಪ್ಪಾಳೆ ಯಾಕೆ ಬೆನಿಫಿಟ್ಸ್ ಅಂತ ಹೇಳಿದ್ರೆ, ಸ್ಟೇಜ್ ಮೇಲೆ ಇದ್ದವರು ಮಾತಾಡ್ತಾ ಹೋಗ್ತಾರೆ, ಕೆಳಗಡೆ ಇದ್ದವರು ಸುಮ್ಮನೆ ಕೂತಿರ್ತಾರಲ್ವಾ, ಅವರಿಗೆ ರಕ್ತ ಸಂಚಾರದ ಸಮಸ್ಯೆ ಬರಬಾರದು ಅನ್ನೋ ಕಾರಣಕ್ಕೆ ಹಿಂದಿನವ್ರು ಕಂಡಿಡಿದಂಥ ಪದ್ಧತಿ ಚಪ್ಪಾಳೆ. ಯಾಕೆಂತ ಹೇಳಿದ್ರೆ ನೀವು ಮಂಗಳಮುಖಿಯರನ್ನ ಟೆಸ್ಟ್ ಮಾಡಿದಾಗ ಹಾರ್ಟ್ ಅಟ್ಯಾಕ್ ರೇಷಿಯೋ ಅನ್ನೋದು ತುಂಬಾ ಕಡಿಮೆ ಅವರಿಗೆ. ಯಾಕೆ ಅಂತ ಹೇಳಿದ್ರೆ ಅವರು ಬರಿಗಾಲಲ್ಲಿ ವಾಕ್ ಮಾಡ್ತಾ ಇರ್ತಾರೆ, ಹಾಗೆ ಪದೇ ಪದೇ ಚಪ್ಪಾಳೆ ಹೊಡಿತಾ ಇರ್ತಾರೆ. ನಮಗೆ ದೇವರು ಪಂಪ್ ಮಾಡೋಕ್ಕೆ ಬಿಟ್ಟಿರೋ ಅವಕಾಶ ಅಂತ ಹೇಳಿದ್ರೆ ನಿಮ್ಮ ಪಾದ ಮತ್ತೆ ಕಾಲು ಮತ್ತೆ ಕೈ. ಯಾಕಂದ್ರೆ ನೋಡಿ, ಯಾರಾದ್ರೂ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ರೆ ಅಥವಾ ತಲೆ ಸುತ್ತಿ ಬಂದು ಬಿದ್ರೆ ನಾವು ಫಸ್ಟ್ ಉಜ್ಜೋದೆ ನಮ್ಮ ಪಾದ ಅಥವಾ ಕೈಯನ್ನು ಅಲ್ವಾ. ಯಾಕಂದ್ರೆ ಆ ಪಾಯಿಂಟ್ ಅಲ್ಲಿ ನೀವು ಬಿಸಿ ಮಾಡೋದ್ರಿಂದ ಆ ವ್ಯಕ್ತಿಗೆ ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಆಗುತ್ತೆ. ನಮ್ಮ ಸೃಷ್ಟಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ನಾವು ತಿಳ್ಕೊಂಡ ಹಾಗೆ ದೇವರು ನಮ್ಮನ್ನು ಸೃಷ್ಟಿ ಮಾಡಬೇಕಾದ್ರೆ ದೇವರು ಅಂದ್ಕೊಂಡಿದ್ದೇನೆಂದ್ರೆ, ಒಬ್ಬ ಮಾನವ ಸೃಷ್ಟಿಯಾಗಿದ್ದಾನೆ, ಆ ಮಾನವನಿಗೆ ನೆಲದ ಮೇಲೆ ಕಾಲಿಟ್ಟು ಅವ್ನು ನಡೀತಾನೆ ಅಂತ ಅಂದ್ಕೊಂಡಿದ್ದಾನೆ. ಬಟ್ ಮಾನವ ಬುದ್ಧಿವಂತ ಜೀವಿ ಆದ್ರಿಂದ ಚಪ್ಪಲಿ ಬಳಸೋಕೆ ಶುರು ಮಾಡ್ದ. ಚಪ್ಪಲಿ ಆದ್ಮೇಲೆ ಗಾಡಿ ಆಯ್ತು, ಶೂ ಆಯ್ತು, ಕಾರ್ ಆಯ್ತು, ಅಪ್ ಟು ಫ್ಲೈಟ್. ನಮ್ಮ ಸೃಷ್ಟಿ ಆಗ್ಬೇಕಾದ್ರೆ ದೇವರು ಏನ್ ಅನ್ಕೊಂಡಿದ್ದಾರೆ, ಒಬ್ಬ ಮಾನವನ ಸೃಷ್ಟಿ ಮಾಡ್ಬೇಕಾದ್ರೆ ಒಬ್ಬ ಮನುಷ್ಯನಾದವನು ಬರಿಗಾಲಲ್ಲಿ ನೆಲದ ಮೇಲೆ ನಡಿತಾನೆ ಅಂತ ಅಂದ್ಕೊಂಡು ನಮ್ಮ ಪಾದ ಅನ್ನೋದು ನಮ್ಗೊಂಥರ ಮೆಡಿಕಲ್ ಇದ್ದಾಗ ಸೆಕೆಂಡ್ ಹಾರ್ಟ್ ಅಂತ ಕರಿಬಹುದು. ಈ ಪಾದ ನೀವು ಸ್ಟಿಮ್ಯುಲೇಷನ್ ಕೊಡೋದ್ರಿಂದ ಪ್ರತಿಯೊಂದು ನರಗಳು ಆಕ್ಟಿವ್ ಆಗ್ತಾ ಹೋಗುತ್ತೆ. ಆದ್ರೆ ಮನುಷ್ಯ ಏನ್ ಮಾಡಿದಾನೆ ಅಂತ ಹೇಳಿದ್ರೆ, ಬುದ್ಧಿಜೀವಿ ಆಗೋದ್ರಿಂದ ಚಪ್ಪಲಿಗಳನ್ನು ಬಳಸೋಕೆ ಶುರು ಮಾಡಿದ್ರು, ಶೂಗಳನ್ನು ಬಳಸೋಕೆ ಶುರು ಮಾಡಿದ್ರು, ಆಮೇಲೆ ಕಾರು, ಬೈಕು, ಈ ಅಪ್ ಟು ಈಗ ಫ್ಲೈಟ್ ವರೆಗೆ ಹೋಗ್ತಾ ಇದ್ರು. ಅಂದ್ರೆ ನೆಲ ಬಿಟ್ಟು ಮೇಲ್ಗಡೆ ನಡೆಯೋಕೆ ಶುರು ಮಾಡಿದ್ರು. ಅವಾಗ ಏನಾಯ್ತು, ಅವನಿಗೆ ರಿವರ್ಸ್ ಬ್ಲಡ್ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಗಳು ಬರೋಕ್ಕೆ ಶುರುವಾಯಿತು. ಅಂದ್ರೆ ನಮ್ಮ ಬ್ಲಡ್ ಸಿಸ್ಟಮ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಆಲ್ಟ್ರೀಸ್ ಮುಖಾಂತರ ಬರಬೇಕು, ವೇನ್ಸ್ ಮೂಲಕ ರಿಟರ್ನ್ ಹೋಗ್ಬೇಕು. ನಮ್ಗೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ, ಈಸಿಯಾಗಿ ಬ್ಲಡ್ ಅನ್ನೋದು ಕೆಳಗೆ ಬರುತ್ತೆ, ಮೇಲ್ಮುಖ ಹೋಗೋದ್ರಲ್ಲಿ ಸಮಸ್ಯೆ ಶುರುವಾಗ್ತಾ ಇದೆ. ಅದರಿಂದನೇ ರಕ್ತ ಸಂಬಂಧಿ ಪ್ರಾಬ್ಲಮ್ಗಳು ಬರುವಂಥದ್ದು. ನೋಡಿ, ಇವಾಗ ಬಳಸಿರುವಂತಹ ಗ್ರಾನೈಟ್ ಮಾರ್ಬಲ್ಗಳು ನಿಮ್ಗೆ ಕಾಯಿಲೆ ತಂದ್ಕೊಳಕಿರುವಂತ ದೊಡ್ಡ ಅವಕಾಶ ಅಂತ ಹೇಳಿದ್ರೆ ಗ್ರಾನೈಟ್ ಮಾರ್ಬಲ್ ಏನ್ ಮಾಡುತ್ತೆ ಅಂದ್ರೆ, ನಿಮ್ಮ ಬಾಡಿ ಟೆಂಪರೇಚರ್ ಅನ್ನ ವ್ಯತ್ಯಾಸ ಮಾಡುತ್ತೆ. ಈಗ ನೀವೊಂದು ಶಾಪಲ್ಲಿ ಹೋಗಿ, ಅಕ್ವೇರಿಯಂ ಶಾಪಲ್ಲಿ ಹೋಗಿ ಒಂದು ಫಿಶ್ ತಗೊಂಡ್ರೆ ಅವ್ರು ಹೇಳ್ತಾರೆ, ನೀವು ಆ ಫಿಶ್ ಅನ್ನು ತಗೊಂಡೋಗಿ ತೊಟ್ಟೆ ಸಮೇತ ನೀರಲ್ಲಿ ಒಂದು ಅರ್ಧ ಗಂಟೆ ಬಿಡಿ, ಆನಂತರ ಓಪನ್ ಮಾಡಿ ನೀರಿಗೆ ಬಿಡಿ ಅಂತ. ಯಾವ ರೀಸನ್ಗೆ ಅಂತ ಹೇಳಿದ್ರೆ, ಆ ಫಿಶ್ದು ಟೆಂಪರೇಚರ್, ವಾಟರ್ ಟೆಂಪರೇಚರ್ ಹಾಗೆ ನಿಮ್ಮ ಮನೆಯಲ್ಲಿರೋ ವಾಟರ್ ಟೆಂಪರೇಚರ್ ಬ್ಯಾಲೆನ್ಸ್ ಆಗಬೇಕು ಅಂತ ಹೇಳಿ. ಬಟ್ ನಮ್ಗೆ ಏನಾಗ್ತಿದೆ, ಒಂದು ಬಿಸಿ ರಕ್ತ ಇಲ್ಲಿಂದ ಕೆಳಗಡೆವರೆಗೆ ಹೋಗ್ತಾ ಇದೆ, ಪಾದ ಅನ್ನೋದು ಕೂಲ್ ಮಾಡ್ತಾ ಇದೆ. ಅದಕ್ಕೋಸ್ಕರ ಹಿಂದೆಲ್ಲ ಹೇಳ್ತಾ ಇದ್ರು, ಈ ಶುಗರ್ BP ಅನ್ನೋದು ಶ್ರೀಮಂತರ ಮನೆ ಕಾಯಿಲೆ ಅಂತ. ಯಾಕೆ ಅಂತ ಹೇಳಿದ್ರೆ ಮೇನ್ ರೀಸನ್ ಇದು. ಅಂದ್ರೆ ಶ್ರೀಮಂತರ ಮನೆಯಲ್ಲಿ AC ಬಳಸ್ತಾರೆ, ಚಪ್ಪಲಿ ಅಥವಾ ಶೂಗಳನ್ನೇ ಬಳಸ್ತಾರೆ, ಮನೆ ಒಳಗಡೆ ಚಪ್ಪಲಿ ಹಾಕ್ತಾರೆ, ಗ್ರಾನೈಟ್ ಮಾರ್ಬಲ್ಗಳನ್ನು ಹಾಕ್ತಾರೆ. ಇವೆಲ್ಲ ನಿಮ್ಮ ಪಾದದಲ್ಲಿರೋ ಬ್ಲಡ್ ಸರ್ಕ್ಯುಲೇಷನ್ ಅನ್ನು ಡೆಡ್ ಮಾಡುತ್ತೆ. ನಾನು ಹೇಳ್ತಾ ಇರೋದೇನಂತ ಹೇಳಿದ್ರೆ, ಕೇರಳದಂತ ಭಾಗದಲ್ಲಿ ನೋಡ್ಬೇಕು ನೀವು, ಮನೆ ಹೊರಗಡೆ ಅಂಗಳಕ್ಕೆ ಇಂಟರ್ಲಾಕ್ಗಳನ್ನು ಬಳಸಲ್ಲ ಅವರು. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಬೇಬಿ ಜಲ್ಲಿ ಪುಡಿಗಳನ್ನ ಅಂಗಳಕ್ಕೆ ನೆಟ್ಟಗೆ ಹಾಸಿರ್ತಾರೆ. ಅದು ಏನ್ ಮಾಡುತ್ತೆ ಅಂದ್ರೆ, ಚುಚ್ಚೋದ್ರಿಂದ ಅಕ್ಯುಪ್ರೆಷರ್ ಪಾಯಿಂಟ್ಗಳು ಆಕ್ಟಿವ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಇಂಪ್ರೂವ್ ಆಗುತ್ತೆ. ನಮ್ಮ ದೇಹದಲ್ಲಿ ಪ್ರತಿಯೊಂದು ನರಗಳಿಗೆ ಎಂಡ್ ಪಾಯಿಂಟ್ ಅನ್ನೋದು ನಮ್ಮ ಪಾದ. ನೀವು ಪಾದಕ್ಕೆ ಎಷ್ಟು ಕೆಲಸ ಕೊಡ್ತೀರಾ ಅಷ್ಟು ಡೆವಲಪ್ ಆಗ್ತಾ ಹೋಗ್ತೀರಾ. ನಮ್ಮ ಈ ಥೆರಪಿ ಅನ್ನೋದು 2015 ಇಸ್ವಿಯಿಂದ ಕಂಪನಿ ಈ ಸಿಸ್ಟಮ್ ಶುರುವಾಯಿತು. 15 ಇಸ್ವಿಯಿಂದ ಶುರುವಾಗಿ ಈಗ ಆಲ್ಮೋಸ್ಟ್ ಕರ್ನಾಟಕದ ಪ್ರತಿಯೊಂದು ಭಾಗಗಳಲ್ಲೂ ಮಾಡ್ತಾ ಬರ್ತಾ ಇದ್ವಿ. ಈಗ ನಮ್ಮ ಇದೇ ಥೆರಪಿಯನ್ನು ನೀವು ಗಮನಿಸಬಹುದು, 100 ಜನರಿಂದ ಶುರುವಾಗಿ ಅಪ್ ಟು 500-600 ಜನರು ಪ್ರತಿದಿನ ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹೆಚ್ಚಿನ ಜನಕ್ಕೆ ಗೊತ್ತಿರೋದಿಲ್ಲ. ಈಗ ಸಪೋಸ್ ನನ್ನ ಕಿವಿ ಕೇಳಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಕಿವಿ ಟಮಟೆ ಏನಾದರೂ ಡ್ಯಾಮೇಜ್ ಆಗಿದ್ರೆ ಅಥವಾ ಕಿವಿ ಒಳಭಾಗದಲ್ಲಿ ಏನಾದರೂ ಡ್ಯಾಮೇಜ್ ಆಗಿದ್ರೆ ಏನು ಮಾಡೋಕ್ಕಾಗಲ್ಲ. ನರಕ್ಕೆ ಸಂಬಂಧಪಟ್ಟ ಏನಾದರೂ ಡ್ಯಾಮೇಜ್ಗಳಾಗಿದ್ರೆ ಅಥವಾ ಮೂಮೆಂಟಲ್ಲಿ ಏನಾದರೂ ವ್ಯತ್ಯಾಸಗಳಾಗಿದ್ದರೆ ನಿಮಗೆ ಗೊತ್ತಿಲ್ಲದೆ ಒಂದಿಷ್ಟು ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಈಗ ಸಪೋಸ್ ನೀವು ಗಮನಿಸ್ಬೋದು, ಒಬ್ಬ ಸಿಟಿ ವ್ಯಕ್ತಿ ಹೋಗಿ ಊರಲ್ಲಿ ಹೋಗಿ ಅವನು ಬರಿಗಾಲಲ್ಲಿ ಕಲ್ಲಿನ ಮೇಲೆ ನಡೆದಾಗ ಮರುದಿನ ಅವನ ಕಣ್ಣಲ್ಲಿ ಹಿಕ್ಕು ಸೋರಕ್ಕೆ ಶುರು ಆಗುತ್ತೆ. ಅದರ ಅರ್ಥ ಕಣ್ಣಿನ ನರ ಅನ್ನೋದು ಡೈರೆಕ್ಟ್ ಆಗಿ ಕಾಲ್ ಹತ್ರ ಕನೆಕ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಹೇಳ್ತೀವಿ, ನಾವು ಈ ಥೆರಪಿ ಮಾಡೋದ್ರಿಂದ ಮೈಗ್ರೇನ್ ಕೂಡ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ಅಂದ್ರೆ ಬ್ರೈನ್ ನರ ಅಂತ ಇರೋದು ನಿಮ್ಮ ಹೆಬ್ಬೆರಳಲ್ಲಿ, ನಿಮಗೆ ಗೊತ್ತಿಲ್ಲದೆ ಹಲವೊಂದಿಷ್ಟು ಚೇಂಜಸ್ಗಳು ಆಗ್ತದೆ. ಇದ್ರ ರೀಸನ್ ಏನಂತ ಹೇಳಿದ್ರೆ, ಮೆಡಿಸಿನ್ ಇಲ್ಲದೆ ಆಗುವಂಥದ್ದು. ಈಗ ಯಾವುದೇ ಮೆಡಿಸಿನ್ ಇಲ್ಲದೆ ಅಲ್ಟರ್ನೇಟಿವ್ ಮೆಡಿಸಿನ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಈ ಥೆರಪಿ ಮಾಡ್ಕೊಳ್ಳೋದ್ರಿಂದ ಡೈಲಿ ಒಂದು ಅರ್ಧ ಗಂಟೆ ವಾಕ್ ಮಾಡ್ಬೋದು. ಈಗ ಸಪೋಸ್ ವಾಕ್ ಮಾಡಿದಷ್ಟು ರಕ್ತ ಸಂಚಾರ ಆಗುತ್ತೆ. ಈಗ ನೋಡಿ, ಸಪೋಸ್ ಈಗ ಮಂಡಿ ನೋವಿರೋರಿಗೆ ಡಾಕ್ಟರ್ ಸಜೆಸ್ಟ್ ಯಾವ ಥರ ಮಾಡಿರ್ತಾರೆ ಅಂದರೆ, ಅವರು ಒಂದು ವೇಳೆ ಮೂಳೆ ಸೌದಿದ್ರೆ ಜಾಸ್ತಿ ವಾಕ್ ಮಾಡಬಾರ್ದು ಅಂತ ಹೇಳ್ತಾರೆ. ಅದೇ ವ್ಯಕ್ತಿಗೆ ಸಪೋಸ್ ಶುಗರ್ ಇದ್ರೆ ಅವ್ನು ಏನು ಮಾಡಬೇಕು, ವಾಕ್ ಮಾಡಲೇಬೇಕು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಆವಾಗ ಆ ವ್ಯಕ್ತಿ ತುಂಬ ಗೊಂದಲಕ್ಕೀಡಾಗ್ತಾನೆ. ಅಂಥವ್ರಿಗೆ ಈ ಥೆರಪಿ ಕೊಟ್ಟಾಗ ತುಂಬ ಬೆನಿಫಿಟ್ಸ್ ಏನಂದರೆ, ಜಸ್ಟ್ ಒಂದು ಅರ್ಧ ಗಂಟೆ ಥೆರಪಿ ಮಾಡ್ಕೊಂಡಾಗ ಅವನು 5 ಕಿಲೋಮೀಟ್ರು
ಸಂಚಾರ ಮಾಡಿದಷ್ಟು ರಕ್ತ ಸಂಚಾರ ಆಗ್ತಾ ಹೋಗುತ್ತೆ. ಇದು ಇದರಿಂದ ಶುಗರ್ಗೆ ಬಿಪಿಗೆ ತುಂಬಾ ಜನ ಕೇಳಿದೆ, ನಂಗೆ ಶುಗರ್ ಬಿಪಿ ತುಂಬಾ ಕಡಿಮೆ ಆಗಿದೆ. ಇದು ಯಾವ ತರ ಯೂಸ್ ಆಗುತ್ತೆ ಶುಗರ್ಗೂ ಬಿಪಿಗೆ? ಓಕೆ, ಇದ್ರ ವಿಶೇಷ ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ನಮ್ಮ ಶುಗರ್ಗೆ ಇನ್ಸುಲಿನ್ ಕೊಡುವಂಥದ್ದು ನಮ್ಮ ಪ್ಯಾನ್ಕ್ರಿಯಾಸ್ ಆರ್ಗನ್. ಪ್ರತಿಯೊಬ್ಬ ಡಾಕ್ಟರ್ ಹೇಳೋದು ಏನಂತ ಹೇಳಿದ್ರೆ, ನಿಮಗೆ ಶುಗರ್ ಟ್ಯಾಬ್ಲೆಟ್ ಕೊಟ್ಟಾದ್ಮೇಲೆ ಹೇಳ್ತಾರೆ ಮನೆಗೆ ಹೋಗಬೇಕು, ವಾಕಿಂಗ್ ಮಾಡಿ, ಎಕ್ಸಸೈಸ್ ಮಾಡಿ ಅಂತ ಹೇಳಿ ಪ್ರತಿಯೊಬ್ಬ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡಿರ್ತಾರೆ. ನಾವು ಜನಗಳು ಯಾವ ರೀತಿ ಆಗಿದ್ದಾರೆ ಅಂತ ಹೇಳಿದ್ರೆ, ಡಾಕ್ಟರ್ ಯಾವ ಟೈಮಿಗೆ ಯಾವ ಟ್ಯಾಬ್ಲೆಟ್ ತಿನ್ಬೇಕಂತ ಹೇಳಿದ್ದಾರೆ ಅದನ್ನ ಮಾತ್ರ ತಲೆಯಲ್ಲಿ ಇಟ್ಕೊಂಡಿದ್ದಾರೆ, ಬಿಟ್ಟರೆ ಆ ವಾಕಿಂಗ್ ಮಾಡಿ ಅಂತ ಹೇಳಿದ್ದು ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಅದರಿಂದನೇ ಆಗುವಂಥದ್ದು. ಇದೇನಾಗುತ್ತೆ ಅಂತ ಹೇಳಿದ್ರೆ, ರಕ್ತ ಸಂಚಾರ ಆಗೋದ್ರಿಂದ ಪ್ಯಾನ್ಕ್ರಿಯೋಸ್ ಅಂತ ಒಂದು ಆರ್ಗನ್, ಅಂದ್ರೆ ಮೇದುಜೀರಕ ಗ್ರಂಥಿ ಅಂತ ಒಂದು ಆರ್ಗನ್ ಇನ್ಸುಲಿನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಶುಗರಿಗೆ ಸಂಚಾರ ಆಗ್ತಾ ಇದ್ದ ಹಾಗೆ ಅದು ಚೆನ್ನಾಗಿ ಕೆಲಸ ಮಾಡೋಕೆ ಶುರು ಮಾಡುತ್ತೆ. ಆವಾಗ ನಿಮ್ಗೆ ಬೇಕಾದಂತ ಇನ್ಸುಲಿನ್ ಅನ್ನೋದು ನಿಮ್ಮ ಬಾಡಿಯಲ್ಲಿ ಉತ್ಪತ್ತಿ ಆಗಕ್ಕೆ ಶುರು ಆಗುತ್ತೆ. ಶುಗರ್ ಅನ್ನೋದು ಕಂಟ್ರೋಲ್ ಆಗ್ತಾ ಬರುತ್ತೆ. ಇದು ಇದರಿಂದ ಆಗುವಂತ ಮೈನ್ ಬೆನಿಫಿಟ್ಸ್. ಹಾಗೆ ಹೆಚ್ಚಿನವರಿಗೆ ವೆರಿಕೋಸ್ ವೇನ್ ಸಮಸ್ಯೆ ಇರುತ್ತೆ. ಅಂದ್ರೆ ಯಾರು ಜಾಸ್ತಿ ನಿಂತು ಕೆಲಸ ಮಾಡ್ತಾರೋ ಅಥವಾ ಯಾರು ಜಾಸ್ತಿ ಕಂಟಿನ್ಯೂ ಆಗಿ ಕೂತ್ಕೊಂಡು ಕೆಲಸ ಮಾಡ್ತಾರೋ, ಸಪೋಸ್ ಟೀಚರ್ಸ್ ಆಗಿರ್ಬೋದು, ಪೊಲೀಸ್ನವರು ಆಗಿರ್ಬೋದು, ಇವರಿಗೆಲ್ಲ ಏನಾಗುತ್ತೆ ಅಂದ್ರೆ ಜಾಸ್ತಿ ನಿಂತಾಗ ಕಾಲಲ್ಲಿ ವೆರಿಕೋಸ್ ವೇನ್ಸ್ಗಳು ಕಾಣಿಸ್ಕೊಳುತ್ತೆ. ಅಂದ್ರೆ ಕಾಲಲ್ಲಿ ನರಗಳು ಗಂಟಾಗಿರುವಂಥದ್ದು. ಇದಕ್ಕೆ ನಾವು ಈ ಥೆರಪಿ ಮಾಡೋದ್ರಿಂದ ಆ ವೇನ್ಸ್ ಅನ್ನೋದು ಸ್ಪೈಡರ್, ಇಟ್ಸ್ ಲೈಕ್ ಅ ಸ್ಪೈಡರ್. ಆಪರೇಟ್ ಮಾಡೋದು ತುಂಬಾ ಡಿಫಿಕಲ್ಟ್, ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ ಹೇಳಿರ್ತಾರೆ. ಇದಕ್ಕೆ ನಾವು ಥೆರಪಿ ಕೊಡೋದ್ರಿಂದ ಸಾಧ್ಯವಾದಷ್ಟು ನ್ಯಾಚುರಲ್ ಆಗಿ ಪಂಪಿಂಗ್ ಆಗಿ ಕರೆಕ್ಟಾ ಬರುತ್ತೆ. ಇದು ಇದರಿಂದ ಆಗುವಂತ ಮುಖ್ಯವಾದ. ಒಟ್ಟಾರೆ ಇದು ಎಷ್ಟು ಸಮಸ್ಯೆಯನ್ನ ನಿವಾರಣೆ ಮಾಡಬಹುದು? ಸರಿಸುಮಾರು ಹೇಳಬೇಕಾದ್ರೆ ನೀವು ಅಕ್ಯುಪ್ರೆಷರ್ ಬಗ್ಗೆ ನೀವು ಸ್ಟಡಿ ಮಾಡಕ್ ಹೋದ್ರೆ ತುಂಬಾ ಹಲವೊಂದಿಷ್ಟು ಪ್ರಾಬ್ಲಮ್ಗಳು. ಅದು ಹೇಗೆ ಅಂತ ಹೇಳಿದ್ರೆ, ನರದಿಂದ ಬರುವಂಥದ್ದು, ರಕ್ತದಿಂದ ಬರುವಂಥ ಸಮಸ್ಯೆ ಆಲ್ಮೋಸ್ಟ್ ನಿಮಗೆ ಗೊತ್ತಿಲ್ಲದೆ ಒಂದಿಷ್ಟು ಚೇಂಜಸ್ಗಳಾಗ್ತಾ ಹೋಗುತ್ತೆ. ನಾವಿಲ್ಲಿ ಬಹುಮುಖ್ಯವಾಗಿ ಕಾಣಸಿಗುವಂಥದ್ದು ನಮಗೆ ಶುಗರ್, BP, ಮತ್ತೆ ಇದು ಸ್ಟ್ರೋಕ್ ಹೊಡೆದವರಿಗೆ ಅಥವಾ ಜೋಮ್ ಇದ್ದವರಿಗೆ, ಹೆಚ್ಚಿನವರಿಗೆ ಈ ಭಾಗದಲ್ಲಿ ಜೋಮ್ ಸಮಸ್ಯೆ. ಎಲ್ಲರೂ ಯಾರು ಕೇಳಿದ್ರು ಜೋಮ್ ಸಮಸ್ಯೆ, ಯಾವುದೋ ಒಂದು ಭಾಗ ರಕ್ತ ಸಂಚಾರವನ್ನ ಕಳೆದುಕೊಂಡಾಗ ಆ ರೀತಿ ಆಗುವಂಥದ್ದು. ಕಾಲಿಟ್ಟರೆ ಬೆಂಡ್ ಮೇಲೆ ಕಾಲಿಟ್ಟಾಗ ಆಗುತ್ತೆ. ಈ ಥೆರಪಿ ಕೊಡೋದ್ರಿಂದ ಪ್ರತಿಯೊಂದು ಭಾಗಗಳಿಗೂ ರಕ್ತ ಅನ್ನೋದು ಹೋಗಿ ಬರೋದ್ರಿಂದ ಆ ಮನುಷ್ಯ ಆಕ್ಟಿವ್ ಆಗ್ತಾ ಹೋಗ್ತಾನೆ. ನೀವು ಇಲ್ಲಿ ಬಂದವ್ರಿಗೆ ಕಾಣಿಸ್ಬೋದು, ನಮ್ಮ ಥೆರಪಿಗೆ ಬರಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸರ್ ಬಂದು ಹೇಳ್ತಾರೆ, ಏನ್ ಹೇಳಿದ್ರೆ, ಸರ್ ನನ್ನ ಕಾಲಿಗೆ ಕಲ್ ತಾಗಿದ್ರು ಗೊತ್ತಾಗಲ್ಲ, ಮೊಳೆ ಚುಚ್ಚಿದ್ರು ಗೊತ್ತಾಗಲ್ಲ, ಅಷ್ಟು ಸೆನ್ಸೇಷನ್ ಅನ್ನೋದು ಡೆಡ್ ಆಗಿದೆ ಅಂತ ಹೇಳ್ತಾರೆ. ಈ ಥೆರಪಿ ನೀವು ಇವಾಗಲೇ ರಿವ್ಯೂಸ್ ಎಲ್ಲ ಕೇಳಿದ್ದೀರಾ. ಆಲ್ಮೋಸ್ಟ್ ಎಲ್ಲ ಥೆರಪಿ ಮುಗಿತಾ ಇರಬೇಕಾದ್ರೆ ಅವರಾಗೆ ಹೇಳ್ತಾರೆ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ತದೆ. ಇವಾಗ ಕಾಲಿಗೆ ಒಂದು ವೈರ್ ತಾಗಿದ್ರು ನನಗೆ ಗೊತ್ತಾಗ್ತಾ ಇದೆ ಕಾಲ್ ಕೆಳಗಡೆ ಏನೋ ತಾಗ್ತಾ ಇದೆ ಅಂತ. ಅಂದ್ರೆ ಸೆನ್ಸೇಷನ್ ಅನ್ನೋದು ಡೆವಲಪ್ ಆಗ್ತಾ ಹೋಗುತ್ತೆ. ಇದು ಇದರಿಂದ ಆಗುವಂತ ಮುಖ್ಯವಾದ ಬೆನಿಫಿಟ್. ಮಂಡಿ ನೋವು, ಮಂಡಿ ಕಾಲ್ ನೋವು, ಮಂಡಿ ನೋವಿಗೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದರಲ್ಲಿ ಪ್ಯಾಚಸ್ ಅಂತ ಕೊಡ್ತೀವಿ. ನೋವು ನಿವಾರಣೆ ಮಾಡೋದಕ್ಕೆ ಪ್ಯಾಚಸ್ ಅಂತ ಕೊಡ್ತೀವಿ. ಆ ಪ್ಯಾಚಸ್ ಅನ್ನ ನಿಮ್ಗೆ ಎಲ್ಲಿ ನೋವಿರುತ್ತೋ ಅದ್ರ ಅಕ್ಕಪಕ್ಕ ಅಂಟಿಸೋದ್ರಿಂದ ಮಂಡಿ ನೋವನ್ನ ಕೂಡ ರಿಲೀಸ್ ಮಾಡ್ತಾ ಹೋಗುತ್ತೆ. ಅದ್ರ ಜೊತೆಗೆ ಅವರು ಡಾಕ್ಟರ್ಸ್ ಹೇಳಿದ ಹಾಗೆ ಜೆಲ್ ಅನ್ನ ಉತ್ಪತ್ತಿ ಆಗ್ಬೇಕಾದ್ರೆ ಯಾವ ಮೆಡಿಸಿನ್ ಅನ್ನು ಉತ್ಪತ್ತಿ ಮಾಡೋಕೆ ಸಾಧ್ಯ ಇಲ್ಲ. ನೀವು ಅದಕ್ಕೆ ಬೇಕಾದಂತ ಪದಾರ್ಥಗಳನ್ನು ತಿನ್ಬೇಕು. ಯಾವುದು, ನುಗ್ಗೆಕಾಯಿ ಆಗಿರ್ಬೋದು, ಲೋಳೆಯುಕ್ತ ಪದಾರ್ಥಗಳು, ನುಗ್ಗೆಕಾಯಿ ಆಗಿರ್ಬೋದು, ಪಾಲಕ್ ಸೊಪ್ಪು ಆಗಿರ್ಬೋದು, ಬಸಳೆ ಸೊಪ್ಪು, ನೋನಿ ಹಣ್ಣಿನ ಜ್ಯೂಸ್ಗಳು, ಈ ತರ ಜೆಲ್ ಯುಕ್ತವಾದ ಅಂಶಗಳನ್ನ ತಗೊಳ್ಬೇಕು. ಹಾಲಾಗಿರ್ಬೋದು, ಮೊಟ್ಟೆ, ಇವೆಲ್ಲ ನಿಮ್ಮ ಜೆಲ್ ಉತ್ಪಾದನೆ ಮಾಡೋಕೆ ಹೆಲ್ಪ್ ಮಾಡಿಕೊಳ್ತವೆ. ಹೆಂಗೆ ಅಂತ ಹೇಳಿದ್ರೆ, ಒಂದು ಮನುಷ್ಯ ಅವನ ಬಾಡಿಯಲ್ಲಿ ಡೆವಲಪ್ ಆಗಬೇಕಾದ್ರೆ ಅದಕ್ಕೆ ಬೇಕಾಗುವಂಥ ವಿಟಮಿನ್ಸ್ಗಳು ಅವನಾಗೆ ಆಹಾರದ ಮುಖಾಂತರ ತಗೊಳ್ಬೇಕು. ಗೊತ್ತಾಯ್ತಾ? ಈಗ ಎಲ್ಲಕ್ಕಿಂತ ಮುಖ್ಯವಾಗಿ ಇವಾಗ ಕಾಡ್ತಾ ಇರುವಂಥ ಹಾರ್ಟ್ ಅಟ್ಯಾಕ್ ಅಂತ ಡಿಸೀಸ್ಗಳು ಯಾಕೆ ಅಂತ ಹೇಳಿದ್ರೆ, ಬ್ಲಡ್ ತಿಕ್ಕಾಗಿ ಬರುವಂಥದ್ದು, ಕ್ಲಾಟೇಜ್ಗಳಾಗಿ ಬರುವಂಥದ್ದು. ಈ ಸರ್ಕ್ಯುಲೇಷನ್ ಆದಾಗ ಅವ್ರಿಗೆ 5 ಕಿಲೋಮೀಟರ್ ವಾಕ್ ಆದಾಗ ಆಗುತ್ತಲ್ವಾ, ಕ್ಲಾಟೇಜ್ಗಳಿದ್ರೆ ಆಲ್ಮೋಸ್ಟ್ ಡೆವಲಪ್ ಆಗ್ತಾ ಹೋಗ್ತಾನೆ. ಅವನ ಏನು ಹಾವಭಾವದಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಆ ವ್ಯಕ್ತಿ ಹೇಗಿದ್ದಾನೆ, ಡಲ್ ಇದ್ದಾನೆ, ಆಕ್ಟಿವ್ ಆಗಿದ್ದಾನೆ ಅನ್ನೋದು ಥೆರಪಿ ಮುಖಾಂತರ ತಿಳ್ಕೊಳ್ಬೋದು. ನಿಮ್ಮನ್ನ ಈಗ ಯಾರನ್ನ ಸಂಪರ್ಕ ಮಾಡಬೇಕಾದ್ರೆ ಯಾವ ರೀತಿ ಸಂಪರ್ಕ ಮಾಡಬಹುದು? ನನ್ನ ಸಂಪರ್ಕ ಮಾಡೋದಿದ್ರೆ ಈಗ ನನ್ನ ಕ್ಯಾಂಪಿಗೆ ಬಂದು ಬೇಕಾದ್ರೆ ಸಂಪರ್ಕ ಮಾಡ್ಬೋದು, ಅಥವಾ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ಕೂಡ ಕರೆ ಮಾಡಿ ಮಾಡ್ಕೊಡ್ಬೋದು. ಧನ್ಯವಾದ. ಸಂದ ಹತ್ರ ಡಾಕ್ಟ್ರು ಬಂದರು, ಎಲ್ಲ ವಿಷಯ ಹೇಳಿದರು. ಅದಕ್ಕೋಸ್ಕರ ಇಲ್ಲಿ ಕಾರ್ಯಕ್ರಮ ಶುರು ಮಾಡಿದೆ. ಆದ್ರೆ ನನಗೂ ಸ್ವಲ್ಪ ಇತ್ತು, ಅದನ್ನು ಟೆಸ್ಟಿಂಗ್ ಮಾಡಿ ತೆಗೆದುಕೊಂಡೆ. ಭಾಳ ಚೆನ್ನಾಗಿತ್ತು. ನನಗೂ ಕಾರ್ಯಕ್ರಮ ಚೆನ್ನಾಗಿದೆ, ಅದರಿಂದ ಟ್ರೀಟ್ಮೆಂಟ್ ಚೆನ್ನಾಗಿದೆ. ನನಗೆ ವಾಸಿನೂ ಆಗ್ತಾ ಇದೆ, ಅರ್ಧ ವಾಸಿ ಆಗಿದೆ. ಇನ್ನು 3 ದಿವಸ ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ ಚೆನ್ನಾಗಾಗುತ್ತೆ ಅನ್ನೋ ಒಂದು ಅಭಿಪ್ರಾಯದ ಮೇಲೆ ಇಲ್ಲೇ ಇದ್ದೀನಿ. ಚೆನ್ನಾಗಿದೆ. ಎಲ್ಲರೂ ಇದನ್ನು ಉಪಯೋಗಿಸ್ಕೊಂಡ್ರೆ ಭಾರಿ ಒಳ್ಳೇದು ಅನಿಸುತ್ತೆ. ಎಷ್ಟು ದಿನದಿಂದ ಟ್ರೀಟ್ಮೆಂಟ್ ತಗೋತಾ ಇದ್ದೀರಿ? 3 ದಿವಸದಿಂದ. ಪರವಾಗಿಲ್ಲ, ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ. ಏನು ಎಕ್ಸ್ಪೆನ್ಸಸ್ ಇಲ್ವಲ್ಲ, ಅದರಿಂದ ಭಾರಿ ಜನ ಬರ್ತಾ ಇದ್ದಾರೆ. ಚೆನ್ನಾಗಿದೆ. ಓನ್ಲಿ ಫಿಸಿಕಲಿ ಟ್ರೀಟ್ಮೆಂಟ್. ಭಾರಿ ಚೆನ್ನಾಗಿದೆ. ಪ್ರತಿಯೊಬ್ಬರು ಬರ್ತಾ ಇದ್ದಾರೆ. ದಿವಸನೂ ಜಾಸ್ತಿ ಆಗ್ತಾ ಇದ್ದಾರೆ ಬರ್ತಾ ಇರೋದು. ನಿನ್ನೆ 800 ಜನ ಬಂದಿದ್ದಾರೆ. ಕೈಯಲ್ಲಿ ಆಗಲಿಲ್ಲ ಪಾಪ, ಡಾಕ್ಟ್ರು ಸುಸ್ತು ಹೊಡೆದ್ರು. ಥರ ಚೆನ್ನಾಗಿದೆ. ಭಾರಿ ಚೆನ್ನಾಗಿ ನೋಡ್ತಾ ಇದ್ದಾರೆ. ಭಾರಿ ಒಳ್ಳೆಯದು.